ಜ್ಯೋತಿರ್ಲಿಂಗವಾಗಿ ಬರ್ತಾ ಇರೋದಿಲ್ಲ. ಒರಿಜಿನಲ್ ಜ್ಯೋತಿರ್ಲಿಂಗ, ಮೂಲ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಪ್ರೆಸ್ ನೋಟಲ್ಲಿ ನಾವು ನೋಟ್ಸ್ ಕೊಟ್ಟಿದ್ದೇವೆ. ಅದರದ್ದೇ ಆದ ವಿಡಿಯೋಗಳು ಮತ್ತು ತಮಗೆಲ್ಲ ಶೇರ್ ಮಾಡ್ತೀವಿ. ಏನು ಹೇಳ್ತಾ ಇದ್ರಿ? ಹಾಂ, ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಈ ಯಾವುದೇ ಉತ್ಸವ ಮೂರ್ತಿಗಳಾಗಲಿ ಅಥವಾ ದೇವರನ್ನ ಮೂರ್ತಿಗಳ ರೂಪದಲ್ಲಿ ತಗೊಂಡು ಹೋದಾಗ ಒಂದು ಪಂಚೋಪಚಾರ ಪೂಜೆ ಮಾಡಿ ಪ್ರಾಣವನ್ನು ಮತ್ತೆ ಆವಾಹನ ಮಾಡೋ ಒಂದು ವಿಧಿ ಇದೆ. ಆವಾಹನ ಮಾಡಿದ ಮೇಲೆ ದರ್ಶನ ಮಾಡೋ ವಿಧಿ ಇದೆ. ಎಲ್ಲರಿಗೂ ಸಹಜವಾಗಿ ಪಂಚೋಪಚಾರ ಪೂಜೆ ಆಗುತ್ತೆ. ದೇವರದ್ದು ಇನ್ನೊಂದು ಸತ್ಯ ಇರ್ತಾರೆ ದೇವರಲ್ಲಿ, ಅಂದರೆ ಆವಾಹನ ಮಾಡೋದು ಸಹಜ. ಅದು ನಮ್ಮ ವೇದದಲ್ಲಿ ಇದೆ, ಸಂಸ್ಕೃತಿಯಲ್ಲಿದೆ, ನಮ್ಮ ಹಿರಿಯರು ಕಲಿಸ್ಕೊಟ್ಟಿರೋದು. ಪಂಚೋಪಚಾರ ಪೂಜೆ ಆದಮೇಲೆ ಎಲ್ಲರ ದರ್ಶನ ಮಾಡ್ಬೋದು. ಅದಕ್ಕೆ ಯಾವುದೇ ಥರ ರಿಜಿಸ್ಟ್ರೇಷನ್ ಇರೋದಿಲ್ಲ, ಎಲ್ಲರ ದರ್ಶನಕ್ಕಾಗಿರುತ್ತೆ. ಆದರೆ ಕೆಲವು ಕಡೆ ರುದ್ರ ಪೂಜೆ ಆದಾಗ ಕೆಲವು ಭಕ್ತಾದಿಗಳು ಕೂತು ತಮ್ಮ ಮನ ಈಡಿಕೆಗಳನ್ನು, ಈ ಮನ ಕೋರಿಕೆ ಇರುತ್ತೆ, ಅದನ್ನು ಪೂರೈಸಬೇಕು ಅಂತ ಹೇಳಿ ಸಂಕಲ್ಪ ತಗೊಳ್ತಾರೆ. ಅಂದರೆ ಕೂತ್ಕೊಂಡು ದೇವರ ಹತ್ರ ಸಂಕಲ್ಪ ತಗೊಂಡು ಸಮರ್ಪಣೆ ಮಾಡ್ಬೋದು. ಅದಕ್ಕೂ ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಯೂ ಇರುತ್ತೆ, ತಾವು ಸಹಜವಾಗಿ ಬಂದು ತಗೊಳ್ಬೋದು. ಅದರಲ್ಲಿ ಅದೊಂದು ಸಾಮಾನ್ಯ ವ್ಯವಸ್ಥೆ. ದೇವಸ್ಥಾನದಲ್ಲಿರೋದು ನಮ್ಮ ಭಾರತ ಸ್ವತಂತ್ರ ಆದಮೇಲೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಅದನ್ನು ಸ್ಥಾಪನೆ ಮಾಡಿದರು. ಈ 1000 ವರ್ಷಗಳ ಹಿಂದೆ ಆ ಮೊಹಮ್ಮದ್ ಗಜ್ನಿ ಅದರ ಮೇಲೆ ದಾಳಿ ಮಾಡಿದಾಗ ಅವರು ಗುಪ್ತವಾಗಿ ಯಾರಿಗೂ ಹೇಳಿದಾಗೆ ಆ ಅವಶೇಷಗಳನ್ನು ತಮಿಳುನಾಡಲ್ಲಿ ಗುಪ್ತವಾಗಿ ಇಟ್ಟುಕೊಂಡು ಪೂಜೆ ಮಾಡ್ತಾಯಿದ್ರು. ಯಾಕೆಂದರೆ ಅವ್ರ ಹಿರಿಯರಿಗೆ ಅನಿಸ್ತಾ ಇತ್ತು ಇದು ಸೂಕ್ಷ್ಮ ಸಮಯ ಅಲ್ಲ ಅಂತ ಹೇಳಿ. ಅದ್ರಗೋಸ್ಕರನೇ ಅವರು ಇವ್ರ ಹತ್ರ ಹೋಗಿದ್ರು. ಭಾರತ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಶಂಕರಾಚಾರ್ಯ ಹತ್ರ ಹೋದಾಗ ಅವ್ರು ಹೇಳಿದ್ರು ಇನ್ನೂ ಇದ್ರ ಸಮಯ ಬಂದಿಲ್ಲ ಅನ್ನೋದಕ್ಕೋಸ್ಕರ ಮೂಲವಾಗಿ ಅದು ಗೊತ್ತಾಗಿರಲಿಲ್ಲ ಹೊರಗಡೆ, ಅದು ಗುಪ್ತವಾಗಿತ್ತು. ಸೊ ಅದಕ್ಕೋಸ್ಕರ ಈಗ ಅಲ್ಲಿ ಪೂಜೆ ಆಗ್ತಿರೋದು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲರು ಎಲ್ಲ ಅದನ್ನು ಪುನರ್ ಸ್ಥಾಪನೆ ಮಾಡಿ ಆ ಜ್ಯೋತಿರ್ಲಿಂಗ ಹೊಸದಾಗಿ ಸ್ಥಾಪನೆ ಮಾಡಿದರು. ತಮಗೆ ಅದ್ರ ಬಗ್ಗೆ ಗೊತ್ತೇ ಇರುತ್ತೆ. ಅದು ಹೌದು, ಅದು ಎಲ್ಲರಿಗೂ ಗೊತ್ತಿರೋದೇ, ಅದು ಗೊತ್ತಿರೋದು. ಇದು ಮೂಲ ಜ್ಯೋತಿರ್ಲಿಂಗ. ಆದರೆ ಅದು ಅಖಂಡವಾಗಿತ್ತು. ಪ್ರಹಾರ ಮಾಡಿದಾಗ ಅದು ತುಂಡು ತುಂಡಾಯಿತು. ಅದು ತುಂಡು ಆದಾಗ ಅವರು ಪಾಪ ತುಂಬ ದುಃಖಪಟ್ಟರು, ತಮ್ಮ ಆರಾಧ್ಯ ದೇವರು ಹೀಗಾಯಿತು ಅಂತ ಹೇಳಿ ಅದರ ಅವಶೇಷಗಳನ್ನು ತೊಗೊಂಡು, ಯಾಕಂದರೆ ಇನ್ನೂ ಮುಸ್ಲಿಮ್ಸು, ಇಸ್ಲಾಮು ಮತ್ತು ಬ್ರಿಟಿಷ್ ಆಮೇಲೆ ಬ್ರಿಟಿಷರಿದ್ದರು, ಅದನ್ನು ಗುಪ್ತವಾಗಿ ತಂದು ಅದನ್ನು ಪೂಜೆ ಮಾಡ್ತಾಯಿದ್ರು. ಸೊ 1000 ವರ್ಷಗಳ ಮಾಡಿದಾದ್ಮೇಲೆ 100 ವರ್ಷಗಳ ಹಿಂದೆ ಅವರು ನಮ್ಮ ಪರಮಾಚಾರ್ಯರನ್ನು ಕೇಳಿದ್ರು, ಕಾಂಚಿಪೀಠದ ಶಂಕರಾಚಾರ್ಯರು. ಅವ್ರು ಇನ್ನೂ ಸಮಯ ಇಲ್ಲ ಅಂತಗೋಸ್ಕರ ಪಾಪ ಅವ್ರು ಇನ್ನೂ ಗುಪ್ತವಾಗಿ ಇಟ್ಕೊಂಡು ಸಮಯ ಬಂದಾಗ ಅದು ಜಗತ್ತಿಗೆ ತಂದು ತೋರಿಸ್ತಾ ಇದ್ದಾರೆ, ಹೊರಗೆ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಆ ಸಮಯ ಈಗ ಬಂದಿದೆ. ಹೌದು 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 ನೋಡಿ, ಎಸ್, ನೀವು ಮೇಲೆ ಹೇಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಗೊತ್ತಿರೋದೇನಪ್ಪ ಅಂದರೆ ಏನಾದರೂ ಖಂಡಿತ ಆದರೆ ಪೂಜೆ ಮಾಡುವಾಗಿಲ್ಲ ಅನ್ನೋದು ಸಾಮಾನ್ಯವಾಗಿ ಗೊತ್ತಿರೋದು. ಬಟ್ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಇನ್ನೂ ಬೇರೆ ಬೇರೆ ಅದಕ್ಕೆ ಆದ ದಾರಿಗಳಿದೆ. ಅದಕ್ಕೆ ವಜ್ರಲೇಪ ಅಂತ ಹೇಳ್ತಾರೆ. ನೀವು ನಮ್ಮ ಕೋಲಾಪುರ ಮಹಾಲಕ್ಷ್ಮಿ ಹತ್ರ ಹೋದರೆ ಅಥವಾ ನಮ್ಮ ತುಳಜಾಪುರ ಮಹಾಲಕ್ಷ್ಮಿ ಹತ್ರ ಹೋಗಿ ದುರ್ಗಮ್ಮ ದೇವಿ ಹತ್ರ ಹೋದರೆ, ಅಂಬಾ ಭವಾನಿ, ಅಲ್ಲಿ ನೀವು ಮೂಲಮೂರ್ತಿ ಜೊತೆ ವಜ್ರಲೇಪ ಅಂತ ಮಾಡ್ತಾರೆ. ವಜ್ರಲೇಪ ಮಾಡಬೇಕಾದ್ರೆ ಅದರದ್ದೇ ವಿಧಿ ಇದೆ, ಅದರದ್ದೇ ನಿಯಮಗಳಿದೆ, ಏನಿಂದ ಲೇಪನೆ ಮಾಡಬೇಕು. ಹಾಗೆ ಈ ಖಂಡಿತವಾದ ಜ್ಯೋತಿರ್ಲಿಂಗನ ಆಕಾರ ಕೊಟ್ಟು ಮತ್ತೆ ಮಾಡಬೇಕಾದ್ರೆ ಅದರದ್ದೇ ಆದ ಅನುಷ್ಠಾನಗಳಿದೆ. ಇಷ್ಟು ಪೂಜೆಗಳಾಗಬೇಕು, ಇಷ್ಟು ವಿಧಿಗಳಾಗಬೇಕು, ಇಷ್ಟು ದಿವಸ ಇದರಲ್ಲಿ ಇಡಬೇಕು, ಇಷ್ಟು ದಿವಸ ಇದರಲ್ಲಿ ಇಡಬೇಕು. ಅದರದ್ದು ಅಂತ ಒಂದು ನಿಯಮಗಳಿದೆ ಆಗಮ ಶಾಸ್ತ್ರದ ಪ್ರಕಾರ. ನಿಮಗೆ ಡೀಟೇಲ್ಸ್ ಬೇಕಂದ್ರೆ ನಾನು ಆಮೇಲೆ ಶೇರ್ ಮಾಡ್ತೀನಿ. ಆ ದಾರಿಗಳು ಕೂಡ ಇದೆ. ಬಟ್ ಸರ್ವೇ ಸಾಮಾನ್ಯರಿಗೆ ಆ ವಿಧಿಗಳು ಗೊತ್ತಿರೋದಿಲ್ಲ. ಯಾಕೆಂದರೆ ಅದು ಸ್ಪೆಷಲಾಗಿ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ, ಅದು ಸಾಮಾನ್ಯವಾಗಿ ಆ ಘಟನೆಗಳು ಬರೋದಿಲ್ಲ. ಬಂದಾಗ ವಿಶೇಷವಾಗಿ ಕನ್ಸಲ್ಟ್ ಮಾಡಿ ಮಾಡೋದ್ರಿಂದ ಸರ್ವೇ ಸಾಮಾನ್ಯರಿಗೆ ಗೊತ್ತಿಲ್ಲ. ಬಟ್ ಶಾಸ್ತ್ರದಲ್ಲಿ ಅದಕ್ಕೆ ಬೇಕಾದ ನಿಯಮಗಳಿದೆ. ಅದು ಬೇಕಂದರೆ ನಾನು ಸಾಫ್ಟ್ ಕಾಪಿ ತಮಗೆಲ್ಲ ನಾನು ಶೇರ್ ಮಾಡ್ತೇನೆ. ಇಲ್ಲ, ಅದು ಹೇಗಿರುತ್ತೆ ಸರ್ ಅಂತಂದರೆ 10 ಗಂಟೆಗೆ ಆರಂಭ ಆಗುತ್ತೆ. ನಮಕಂ ಚಮಕಂ ಜೊತೆ ರುದ್ರ ಪೂಜೆ ಆಗುತ್ತೆ. ಅದು ಆದಮೇಲೆ ದರ್ಶನ ಇರುತ್ತೆ. ಎಲ್ಲರಿಗೂ ದರ್ಶನಗೋಸ್ಕರ ಇರುತ್ತೆ. ಅದು 1 ಗಂಟೆವರೆಗೂ ಇರುತ್ತೆ ಸರ್. ಯಾರಾದರೂ ಭಕ್ತರು ಜಾಸ್ತಿ ಬಂದಿದ್ದಾರೆ ಅಂದರೆ ಒಂದು 30 ಮಿನಿಟ್ಸ್ ಅದನ್ನು ಎಕ್ಸ್ಟ್ರಾ ಮಾಡ್ತಾರೆ. ಇಲ್ಲ, ಆ ತುಂಡು ಆದಾಗ ಶಾಸ್ತ್ರಗಳು ಹೇಳುತ್ತೆ ಅಂದರೆ ಯಾವುದೇ ಅವಶೇಷಗಳು ಇದ್ದರೆ ಅದನ್ನು ತುಂಡಾದಾಗ ನೀವು ಕಬ್ಬಿಣದಿಂದ ಅದನ್ನು ಆಕಾರ ಕೊಡಬಾರ್ದು, ಅದು ಪೂಜೆಗೆ ಯೋಗ್ಯ ಅಲ್ಲ. ಅದಕ್ಕೇನು ಮಾಡಿರೋದು ನೀರಿನಿಂದ ಆಕಾರ. ಅದಕ್ಕೆ ನಾವು ನರ್ಮದಾದಲ್ಲಿ ಹೋದರೆ ಬಾಣಲಿಂಗ ಅಂತ ಹೇಳ್ತಾರೆ, ತಮ್ಗೆ ಗೊತ್ತಿರೋದು. ಅದು ಭಾಳ ವಿಶೇಷ, ಭಾಳ ಅದರ ಮಹಿಮೆ ಅಂತ ಹೇಳ್ತಾರೆ. ನೀರಿಂದ ಆಕಾರ ತಗೊಳ್ಬೇಕು, ಇಲ್ಲಾಂದರೆ ಕಟ್ಟಿಗೆಯಿಂದ ಆಕಾರ ಕೊಡಬೇಕು. ಇದನ್ನು ಅವರು 1000 ವರ್ಷಗಳ ಹಿಂದೆ ನೀರಿನಲ್ಲಿ
ಅದೊಂದು ಪ್ರೊಸೆಸ್ ಮಾಡಿ ಅದಕ್ಕೆ ಮತ್ತೆ ಅವಶೇಷಗಳನ್ನ ಆಕಾರ ಕೊಟ್ಟಿದ್ದಾರೆ. ಆ ಅವಶೇಷಗಳ ಆಕಾರ ಕೊಟ್ಟಾಗ 11ರಿಂದ 12 ಜ್ಯೋತಿರ್ಲಿಂಗ ಆಗಿದೆ. ಆ ಪೂರ್ಣವಾದ ಜ್ಯೋತಿರ್ಲಿಂಗನೇ ಬರ್ತಾರೆ. ಆ ಅಂಶವನ್ನು ಮತ್ತೆ ಪೂರ್ಣವಾಗಿ ಮಾಡಿದ್ದಾರೆ 11-12 ಜ್ಯೋತಿರ್ಲಿಂಗ. ಸರ್ ನನಗೆ ಕೇಳಿಸ್ತಾ ಇದೆ. ಹಾಂ ಹೌದು, ಅದು ಹೌದು ಅದು ಅನಿಸುತ್ತೆ. ಈಗ ಅದು ಅನಿಸ್ದಾಗ ಏನಪ್ಪ ಅಂದರೆ ಅದರದ್ದೇ ಆದ ಪುರಾವೆಗಳಿರುತ್ತೆ. ಏನಪ್ಪ ಅಂದರೆ ನಿಮಗೆ ಬೇಕಾದರೆ ಪರಮಾಚಾರ್ಯ ಶಂಕರಾಚಾರ್ಯ ಹೇಳಿರೋದು, ಆಮೇಲೆ ಆ ಕುಟುಂಬದವ್ರು ಹೇಳಿರೋದು. ಈಗ ಆ ಜ್ಯೋತಿರ್ಲಿಂಗ ಇಲ್ಲಿ ಬಂದಾಗ ನೀವು ನೋಡಿದ್ರೆ ಆ ಸೈಂಟಿಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ನೋಡಿದಾಗ ಅದು ಒಂದಕ್ಕೊಂದು ಹತ್ತಿರ ತಂದಾಗ ಅದು ತಿರುಗಕ್ಕೆ ಶುರುವಾಗಿಬಿಡುತ್ತೆ. ನೀವು ಅದನ್ನು ನೋಡ್ಬೋದು. ಅಂದರೆ ಅದರ ಒಳಗಡೆ ಆಯುಷ್ಕಾಂತದ ಬಲ ಇದೆ. ಅದನ್ನು ಸೈಂಟಿಫಿಕಾಗಿ ರಿಸರ್ಚ್ ಮಾಡಿದ ಒಂದು ಪೇಪರ್ಸ್ ಇದೆ, ನಾನು ಸಾಫ್ಟ್ ಕಾಪಿ ತರಿಸ್ಕೊಡ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ ಇದು ಆ ವಿಜ್ಞಾನ ಮತ್ತು ಒಂದು ಯಾವುದೋ ಜ್ಞಾನದ ವಿಧದಿಂದ ಅಲ್ಲಿ ಇತ್ತು ಅಂತ ತಮಗಲ್ಲಿ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಡೀಪಾಗಿ ನೋಡಿದಾಗ ನಿಮ್ಗೆ ಅನಿಸುತ್ತೆ ಈ ಪದಾರ್ಥ ಭೂಮಿ ಮೇಲೆ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಹುಟ್ಟುತ್ತೆ. ಏನಂತ ಅನ್ನೋನ್ ಫ್ಯಾಕ್ಟರ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾಕೆಂದರೆ ಯಾವುದೇ ಒಂದು ಸತ್ಯ ಅಡಗಿದಾಗ ಅದು ಹೊರಗೆ ಬಂದಾಗ ಅದರದ್ದೇ ಆದ ರಿಸರ್ಚ್ ಇರುತ್ತೆ. ಅದಕ್ಕೆ ತಮ್ಮಂತರು ಇನ್ನೂ ರಿಸರ್ಚ್ ಮಾಡಿದ್ರೆ ಅದ್ರ ಹಿಂದಿರೋ ತತ್ವಗಳು ತಥ್ಯಗಳು ಇನ್ನೂ ಹೊರಗೆ ಬರೋಕ್ಕೆ ಶುರು ಆಗುತ್ತೆ. ಹೌದು